ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ 1 ಯೂನಿಟ್ 8 ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಈ ಟಾಪಿಕ್ದಲ್ಲಿ ಬರುವಂಥ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳ ಬಗ್ಗೆ ನಾವು ಈಗ ಪ್ರಾರಂಭ ಮಾಡುತ್ತಿದ್ದೇನೆ. ICT ತುಂಬ ಸರಳವಾದ ಟಾಪಿಕ್. ಇನ್ಫಾರ್ಮೇಷನ್ ತುಂಬ ಕಡಿಮೆಯಾಗಿದೆ. ಇಲ್ಲಿ ಪರ್ಸನಲ್ ಒಪಿನಿಯನ್ ಏನೂ ಇರುವುದಿಲ್ಲ. ಫ್ಯಾಕ್ಟ್ ಬೇಸ್ಡ್ ಇನ್ಫಾರ್ಮೇಷನ್ ನಿಮ್ಮ ತಲೆಯೊಳಗೆ ಇರಲೇಬೇಕು. ಬೋರ್ಡ್ ಮೇಲೆ ಈಗೇನು ನಾನು ಕೊಡ್ತಾ ಇದ್ದೀನಿ ಈ ಪಾಯಿಂಟ್ಸನ್ನು ದಯವಿಟ್ಟು ನೋಟ್ಬುಕ್ದೊಳಗೆ ಬರೆದು ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ICT ಸಾಕಷ್ಟು ಸಲ ಇದೇ ಫುಲ್ ಫಾರ್ಮ್ ಕೇಳಿದ್ರು. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೆನ್ಪಿಡ್ರಿ. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇನ್ನು ಇದರಲ್ಲಿ 2 ಡಿವೈಸ್ ಅದಾವ್ರಿ. ಒಂದು ಔಟ್ಪುಟ್ ಡಿವೈಸಸ್, ಒಂದು ಇನ್ಪುಟ್ ಡಿವೈಸಸ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಮೊದಲಿನ ವಿಡಿಯೋದೊಳಗೆ ಹೇಳಿ ನಾನು ಜಸ್ಟ್ ಪಾಯಿಂಟ್ಸ್ ಅನ್ನ ನೋಡೋಣ. ಔಟ್ಪುಟ್ ಕಂಪ್ಯೂಟರ್ದೊಳಗೆ ಹೊರಗಡೆ ಹಾಕುವಂತ ಭಾಗಗಳು ಔಟ್ಪುಟ್ ಘಟಕಗಳು ಯಾವುವು? ಮಾನಿಟರ್, ಸ್ಕ್ರೀನ್ ಏನು ಮಾನಿಟರ್ ಐತಿ. ಔಟ್ಪುಟ್ ಸ್ಪೀಕರ್, ಸೌಂಡ್ ಹೊರಗೆ ಬರೋದು ಸ್ಪೀಕರ್. ಮತ್ತು ಪ್ರಿಂಟ್, ಜೆರಾಕ್ಸ್ ಅನ್ನ ಪಡಿತೀವಿ, ಪ್ರಿಂಟಿಂಗ್ ಅನ್ನ ತಗೋತೀವಿ. ಪ್ರಿಂಟರ್, ಮಾನಿಟರ್, ಸ್ಪೀಕರ್, ಔಟ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸ್ ಕೀಬೋರ್ಡ್ ಐತಿ, ಮೈಕ್ ಇದೆ, ರೆಕಾರ್ಡಿಂಗ್ ಇದೆ, ಕ್ಯಾಮರಾ ಇದೆ. ಇದು ಇನ್ಪುಟ್ ಡಿವೈಸ್. ಕಂಪ್ಯೂಟರ್ಗೆ ಮಾಹಿತಿ ಕೊಡುವ ಸಾಧನಕ್ಕೆ ಇನ್ಪುಟ್, ಕಂಪ್ಯೂಟರ್ನಿಂದ ಮಾಹಿತಿ ಹೊರಗೆ ಬರುವುದಕ್ಕೆ ಔಟ್ಪುಟ್. ಪಾಯಿಂಟ್ AC, ಪಾಯಿಂಟ್ IN ಡಾಟ್, ಡೊಮೇನ್ ನೇಮ್ AC.in. AC.in domain name typically represent an educational institute in India. ಇದಕ್ಕೆ ಅಕಾಡೆಮಿಕ್ ಅಂತಾರೆ. ಅಕಾಡೆಮಿಕ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. ಭಾರತದಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನ ಇವುಗಳ ಪ್ರತಿನಿಧಿತ್ವ ಮಾಡುವ ಸಲುವಾಗಿ ಕಂಪ್ಯೂಟರ್ದಲ್ಲಿ ಆ ಡೊಮೇನ್ ನೇಮ್ AC ಎಂದು ಬರೆಯುತ್ತಾರೆ. ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್. ಇನ್ನು ದ ಬೈನರಿ ಇಕ್ವಿಲೆಂಟ್ ಆಫ್ 27ರ ಬೈನರಿ ಇಕ್ವಿಲೆಂಟ್ ಯಾವುದು? 11 ಅಂದ್ರೆ 11011. ಇನ್ನು IoT ಇದ್ರ ಫುಲ್ ಫಾರ್ಮ್ ಕೇಳ್ತಿರ್ತಾರೆ ನೋಡ್ರಿ ಪೇಪರ್ದೊಳಗೆ. IoT ಇದ್ರ ಫುಲ್ ಫಾರ್ಮ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್. I ಅಂದ್ರೆ ಇಂಟರ್ನೆಟ್, O ಅಂದ್ರೆ ಆಫ್ ಥಿಂಗ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್. ಇನ್ನು 5ನೇದು ಕಾನ್ಸೆಪ್ಟ್ ಸ್ಕ್ರೀನ್ ಏಜರ್. ಸ್ಕ್ರೀನ್ ಏಜರ್ ಎಂದರೆ ಏನು? ಎ ಯಂಗ್ ಅಡಲ್ಟ್ ಹೂ ಸ್ಪೆಂಡ್ಸ್ ಕನ್ಸಿಡರಬಲ್ ಟೈಮ್ ವಿತ್ ವಿಡಿಯೋ ಗೇಮ್ಸ್, ಸೋಷಿಯಲ್ ಮೀಡಿಯಾ ಅಂಡ್ ಅದರ್ ಇಂಟರ್ನೆಟ್ ಗವರ್ನ್ ಆಕ್ಟಿವಿಟೀಸ್. ಒಬ್ಬ ತರುಣ ವ್ಯಕ್ತಿಯು ಸತತವಾಗಿ ತನ್ನ ಸಮಯವನ್ನು ಮೊಬೈಲದ ಮೇಲೆ ಕಳೆಯುತ್ತಿದ್ದಾರೆ, ಕಂಪ್ಯೂಟರ್ಗೆ ಸಂಬಂಧಿಸಿದ ಗೇಮ್ಗಳನ್ನು ಆಡುತ್ತಿದ್ದಾರೆ, ಇಂಟರ್ನೆಟ್ ಆಕ್ಸೆಸ್ ಮಾಡುತ್ತಿದ್ದಾರೆ, ಕಂಪ್ಯೂಟರ್ಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಸತತವಾಗಿ ಮಾಡುತ್ತಿದ್ದಾರೆ, ತನ್ನ ಸಮಯವನ್ನು ಕಂಪ್ಯೂಟರ್ದ ಮೇಲೆ ಅಥವಾ ಮೊಬೈಲದ ಮೇಲೆ ಕಳೆಯುತ್ತಿದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದ ಮೇಲೆ ಕಳೆಯುತ್ತಿದ್ದಾರೆ. ಅಂತ ವ್ಯಕ್ತಿಗೆ ಸ್ಕ್ರೀನ್ ಏಜರ್ ಎಂದು ಕರೆಯುತ್ತಾರೆ. ಸ್ಕ್ರೀನ್ ಏಜರ್ ಸತತ ಬರೀ ಕಂಪ್ಯೂಟರ್ ನೋಡ್ಕೊಂತಿರೋದು, ಮೊಬೈಲ್ ನೋಡ್ಕೊಂತಿರೋದು, ಸೋಷಿಯಲ್ ಮೀಡಿಯಾದೊಳಗಿರೋದು, ವಾಟ್ಸಪ್ದೊಳಗಿರೋದು, ಫೇಸ್ಬುಕ್ದೊಳಗಿರೋದು, ಇನ್ಸ್ಟಾಗ್ರಾಮ್ದೊಳಗಿರೋದು, ಇಂಟರ್ನೆಟ್ ನೋಡೋದು, continuous busy with mobile, busy with computer on screen agent. The high security password does not given by intranet. Internet ಇದು high security password ಕೊಡುವುದಿಲ್ಲ. ಯಾಕಂದ್ರೆ internet is a cheap and easy available everywhere. The term internet of things, IoT, the things internet of things was coined by Kevin Ashton. ಹೆಸರು ನೆನ್ಪಿಡ್ರಿ. ಕೆವಿನ್ ಆಸ್ಟಾನ್ at a presentation to Procter and Gamble in 1999. ಕೆವಿನ್ ಇವರು ಇಂಟರ್ನೆಟ್ ಆಫ್ ಥಿಂಗ್ಸ್ ಎಂಬ ಶಬ್ದವನ್ನು 1999ರಲ್ಲಿ ಹೇಳಿದ್ದಾರೆ. ಹಾಟ್ಸ್ಪಾಟ್ ಎಂದರೆ ಏನು? ಹಾಟ್ಸ್ಪಾಟ್ ಟೆಕ್ನಾಲಜಿ ಅಲೌಸ್ ಶೇರಿಂಗ್ ಆಫ್ ಇಂಟರ್ನೆಟ್ ಆಕ್ಸೆಸ್ ಆಫ್ ಒನ್ ಮೊಬೈಲ್ ನೋಡ್ ಅಮಾಂಗ್ ಅದರ್ ನೋಡ್ಸ್ ಯೂಸಿಂಗ್ ವೈರ್ಲೆಸ್. ಹಾಟ್ಸ್ಪಾಟ್ ಕೊಡ್ತೀವಲ್ಲ, ಈಗ ನನ್ನ ಮೊಬೈಲ್ ಒಳಗೆ ಇಂಟರ್ನೆಟ್ ಇರಲಿಲ್ಲ, ಗೆಳೆಯನ ಮೊಬೈಲ್ ಒಳಗೆ ಇಂಟರ್ನೆಟ್ ಇತ್ತು, ಅವನ ಇಂಟರ್ನೆಟ್ ಕನೆಕ್ಷನ್ ನನ್ನ ಮೊಬೈಲ್ ಒಳಗೆ ತಗೊಂತೀವಿ ವಿದೌಟ್ ಯೂಸಿಂಗ್ ವೈರ್ಲೆಸ್ ಹಾಟ್ಸ್ಪಾಟ್ ಕನೆಕ್ಷನ್ ಅಂತಾರೆ.
ಡಿಜಿಟಲ್ ಸ್ಲೇವರಿ. ಸ್ಲೇವರಿ ಅಂದ್ರೆ ಗುಲಾಮ. ಇಲ್ಲಿ ತನಕ ನಾವು ಬ್ರಿಟಿಷರು ಗುಲಾಮರಿದ್ದೀವಿ, ಈಗ ಹೆಂಡತಿ ಗುಲಾಮ ಆಗಿದ್ದು. ಮದುವೆ ಆದ ನಂತರ ಹೆಂಡತಿ ಗುಲಾಮ. ಇಲ್ಲಿ ಯಾರ್ದು ಗುಲಾಮರಿ? ಡಿಜಿಟಲ್ ಗುಲಾಮ್ ಎಂದರೆ ಎ ಸ್ಟೇಟ್ ಆಫ್ ಬೀಯಿಂಗ್ ಕಾನ್ಸ್ಟಂಟ್ಲಿ ಕನೆಕ್ಟೆಡ್ ಟು ಟೆಕ್ನಾಲಜಿ, ವೆದರ್ ಇಟ್ ಈಸ್ ಥ್ರೂ ಕಂಪ್ಯೂಟರ್, ಸ್ಮಾರ್ಟ್ ಫೋನ್ ಆರ್ ಅದರ್ ಡಿಜಿಟಲ್ ಡಿವೈಸ್. ಸತತವಾಗಿ ನಾವು ಕಂಪ್ಯೂಟರ್ ಅನ್ನ, ಮೊಬೈಲ್ ಅನ್ನ, ಇಂಟರ್ನೆಟ್ ಅನ್ನ ಬಳಕೆ ಮಾಡಿಕೊಳ್ಳುತ್ತಿದ್ದರೆ ಇದಕ್ಕೆ ಡಿಜಿಟಲ್ ಗುಲಾಮಗಿರಿ ಎಂದು ಕರೆಯುತ್ತಾರೆ. ಅದು ಇರ್ಲಾರ ನಡೆಯೋದೇ ಇಲ್ಲ. ಮೊಬೈಲ್ ಇರ್ಲಿಲ್ಲ ಅಂದ್ರೆ ನಮಗ್ ಒಂದು ದಿವಸನೂ ಕಳೆದಾಗಂಗಿಲ್ರಿ. ಅಂದ್ರೆ ಯು ಆರ್ ದ ಗುಲಾಮ್ ಆಫ್ ಡಿಜಿಟಲ್. ಇನ್ನು ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ. NKN, ನ್ಯಾಷನಲ್ ನಾಲೆಜ್ ನೆಟ್ವರ್ಕ್. WWW ಇದಂತೂ ಎಲ್ಲರೂ ಬರ್ತೈತಿ, ವರ್ಲ್ಡ್ ವೈಡ್ ವೆಬ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.